ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವಿಶೇಷ ಏನಂದರೆ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಜುಲೈ 1ನೇ ತಾರೀಕು. ಅದೇ ಥರ ಹಲವಾರು ವೈದ್ಯರು ತಮ್ಮ ಸೇವೆ ಮತ್ತು ನಿಸ್ವಾರ್ಥ ಬದುಕನ್ನು ನಡೆಸ್ತಾ ಹಲವಾರು ರೋಗಿಗಳಿಗೆ ಅಂದರೆ ಟ್ರೀಟ್ಮೆಂಟ್ ಕೊಡ್ತಾ ಅವರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನು ಕಾಣ್ತಾ ಹಬ್ಬ ಹರಿದಿನಗಳಿಲ್ಲದೆ, ಮಳೆ ಚಳಿಗಾಲ ಇಲ್ಲದೆ, ವೆದರ್ ನೋಡದೆ 24 ಗಂಟೆಗಳು ಜನರ ಸೇವೆಯಲ್ಲಿ ಮುಡುಪಾಗಿರುವಂಥದ್ದು ವೈದ್ಯಕೀಯ ಕ್ಷೇತ್ರ. ಯಾಕಂದರೆ ಯಾವಾಗ ಎಮರ್ಜೆನ್ಸಿ ಬರುತ್ತೆ, ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಯಾವುದೋ ಒಬ್ಬ ವೈದ್ಯ 24 ಗಂಟೆ ಯಾವುದೋ ಒಬ್ಬ ರೋಗಿಗೆ ಟ್ರೀಟ್ ಮಾಡ್ತಾನೆ ಇರ್ತಾನೆ, ಅವ್ರು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರ್ತಾನೆ. ಅಂಥ ವೈದ್ಯರಿಗೆ ನಾವೊಂದು ಸಲಾಂ ಸಲ್ಲಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತ್ಯುನ್ನತ ಸಾಧನೆ ಅಂತ ಮಾಡಿರುವ ಉತ್ತಮ ಡಾಕ್ಟರ್ಗಳಲ್ಲಿ ಒಬ್ಬರಾದಂಥ ಡಾಕ್ಟರ್ ಶ್ರೀನಾಥ್ರವರು. ಇವರು ಶಂಕರ ಹಾಸ್ಪಿಟ್ಲ್ನ ಫೌಂಡರು. ಹಾಗೆ ಇವರು ಕ್ಯಾನ್ಸರ್ ವಿಭಾಗದಲ್ಲಿ ಅವರ ಸಾಧನೆಗಳು ಹಲವಾರು ಪ್ರಶಸ್ತಿಗಳಂತ ಪಡೆದಂಥ ಡಾಕ್ಟರ್ ಶ್ರೀನಾಥ್ ಅವರ ಸಣ್ಣ ಇಂಟರ್ವ್ಯೂ ವೈದ್ಯರ ದಿನಾಚರಣೆ ಪರವಾಗಿ. ಬನ್ನಿ ವೀಕ್ಷಕರೇ. ವೈದ್ಯಕೀಯ ದಿನಾಚರಣೆ ಅಂದರೆ ಸೇವೆ ಹಾಗೂ ತ್ಯಾಗ ಅನ್ನೋದೇ ಒಂದು ಮೂಲಭೂತ ಟ್ಯಾಗ್ಲೈನು ಸರ್ ವೈದ್ಯರ ದಿನಾಚರಣೆಯಲ್ಲಿ. ಸೊ ಈ ವೈದ್ಯರ ದಿನಾಚರಣೆಯಲ್ಲಿ ಒಂದು ಸಿಂಪಲ್ ಕ್ವಶನ್ನು, ಅದಕ್ಕೆ ಹೋಗೋದಕ್ಕೆ ಮುಂಚೆ ನೀವು ವೈದ್ಯರಾಗಿಲ್ಲ ಅಂದರೆ ಏನಾಗ್ತಿದ್ರಿ ಸರ್? ಅಯ್ಯೋ, ನನಗೇನು ಗೊತ್ತಿಲ್ಲ. ನಾನು ವೈದ್ಯನಾಗಿರೋದಿದ್ದರೆ ಕೃಷಿಕನಾಗಿರ್ತಿದ್ದೆ. ನನಗೆ ಅದರಲ್ಲಿ ಬಹಳ ಉತ್ಸಾಹ ಹಾಗೂ ಅದನ್ನು ಮಾಡಬೇಕು ಅನ್ನೋದು ಇತ್ತು ಮನಸ್ಸಿನಲ್ಲಿ. ಒಂದು ಸಮಯ ನಾನು ವೈದ್ಯನಾಗಿದ್ದರೆ ನಾನು ಹೊಲ ಗದ್ದೆ ಉಳ್ತಾ ಇದ್ದೆ. ಅದು ಒಂದು ರೀತಿಯಾದ ಪ್ರಕೃತಿಯ ಚಿಕಿತ್ಸೆ ಸರ್. ಹೌದೌದು, ಅಲ್ಲೂ ವೈದ್ಯರಾಗೇ ಇರ್ತಿದ್ರೆ ನಾವು. ಆಗಲಿ ಸರ್. ವೈದ್ಯರ ದಿನಾಚರಣೆಯಲ್ಲಿ ವೈದ್ಯರ ಪಾಲು ಅಂದರೆ ಪೇಷಂಟ್ ರೆಡಿ ಆಗೋದಕ್ಕೆ ಅಥವಾ ಅವರ ಮೆಡಿಕಲ್ ರಿಪೋರ್ಟ್ಸ್ ಮೇಲೆ ಮಾತ್ರ ಪೇಷಂಟ್ನ ತಯಾರಿ ಮಾಡ್ಬೋದಾ ವೈದ್ಯರು, ಅಥವಾ ಇನ್ಯಾವ ರೀತಿಯಲ್ಲಿ ವೈದ್ಯರು ಪೇಷಂಟ್ ಜೊತೆ ನಡ್ಕೋಬೋದು ಸರ್? ವೈದ್ಯರ ರೋಲ್ ಅಂತ ನಾವೇನು ಹೇಳ್ತೀವಿ, ಅದು ಒಂದು ಚಿಕ್ಕ ಇದಕ್ಕೆ ಸೀಮಿತವಾಗಿದ್ದಲ್ಲ. ಒಬ್ಬ ರೋಗಿ ಒಬ್ಬ ವೈದ್ಯನ ಹತ್ರ ಬರಬೇಕಾದ್ರೆ 3-4 ಕಾರಣಗಳಿರುತ್ತೆ. ಅದರ ಹಿಂದೆ ಕೆಲವು ಮನಸ್ಸಿನಲ್ಲಿ ಗಾಬರಿ, ಹೆದರಿಕೆ ಇವೆಲ್ಲ ಇರುತ್ತೆ. ಕಾಯಿಲೆ ಆಗಿರ್ತಕ್ಕಂಥ ರೋಗಿ ಬಂದಾಗ ಮೊದಲನೆಯದು, ಡಾಕ್ಟ್ರು ವೈದ್ಯನಾಗಿರೋನು ನನ್ನಿಂದ ಏನು ಅಪೇಕ್ಷೆ ಮಾಡ್ತಾನೆ, ನಾನೇನು ಹೇಳಬೇಕು ಅವನಿಗೆ. ನನಗೆ ಜ್ವರ ಇದೆ ಅಂತ ಹೇಳಬೇಕಾ, ಏನು ಹೇಳಿದರೆ ಅವರಿಗೆ ನಾನು ಹೇಳಿದ್ದು ನಾನು ಅನುಭವಿಸ್ತಾ ಇರೋ ಕಾಯಿಲೆ ವಿಷಯ ಪೂರ್ತಿಯಾಗಿ ತಿಳಿಯುತ್ತೆ ಅನ್ನೋದ್ರ ಬಗ್ಗೆ ಅವನು ಇದನ್ನು ಹೇಳಬೇಕು, ಅದನ್ನು ಹೇಳಬೇಕು, ಹಿಂಗಾಗುತ್ತೆ ಅಂತ ಹೇಳಬೇಕು ಅಂತ ಅದೇ ಒಂದು ಲಿಸ್ಟ್ ಇಟ್ಕೊಂಡಿರ್ತಾನೆ. ಅದಾದಮೇಲೆ ಎರಡನೇದು, ಡಾಕ್ಟ್ರು ನನಗೆ ಸರಿಯಾಗಿ ಔಷಧಿ ಸಿಗುತ್ತೋ ಇಲ್ವೋ, ಕೊಡ್ತಾರೋ ಇಲ್ವೋ, ಇದೊಂದಿರುತ್ತೆ. ಮೂರನೇದು, ನನಗೇಕೆ ಹೀಗಾಯಿತು, ನಾನು ಚೆನ್ನಾಗೇ ಇದ್ದವನಿಗೆ ಇದೇನೋ ತೊಂದರೆ ಆಗಿಬಿಡ್ತಲ್ಲ, ನಾಳೆ ಏನೋ ಫಂಕ್ಷನ್ ಇದೆ, ಇಲ್ಲ ಏನೋ ಸ್ಕೂಲ್ಗೆ ಹೋಗಬೇಕು, ಏನೋ ತೊಂದರೆಗಳಿದೆ, ಹೀಗಾಗೋಯ್ತಲ್ಲ ಅನ್ನೋ ಗಾಬರಿನೂ ಇರುತ್ತೆ. ಇದೆಲ್ಲ ಗಂಟು ಮೂಟೆ ಕಟ್ಕೊಂಡು ಮನುಷ್ಯ ರೋಗಿಯಾದವನು ಡಾಕ್ಟ್ರ್ ಹತ್ರ ಹೋಗ್ತಾನೆ. ಇದನ್ನು ಮೊದಲನೇದಾಗಿ ಡಾಕ್ಟ್ರ್ ಅವನ ಜೊತೆಯಲ್ಲಿ ಕೂತ್ಕೊಂಡು ನಗರಾಗ್ತಾ ಅವನಿಗೆ ಪ್ರಶ್ನೆಗಳನ್ನ ಹಾಕ್ತಾ ಅವನ ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅದೇ ಮುಖ್ಯವಾದ್ದು. ರೋಗದ ಬಗ್ಗೆ ತಿಳುವಳಿಕೆ ಪಡೆಯೋದ್ರ ಜೊತೆಗೆ ಅವನ ಮನಸ್ಸಿನಲ್ಲಿ ಏನಾಗ್ತಾ ಇರ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸಮಾಧಾನವಾಗಿ ಉತ್ತರ ಕೊಡ್ತಾ ಪರೀಕ್ಷೆ ಮಾಡಬೇಕು. ಇದು ಮೊದಲನೇ ಹೆಜ್ಜೆ. ಅದಾದ ಮೇಲೆ ತಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆಯೋ ಅದರ ಪ್ರಕಾರ ಆ ರೋಗಿನ ಪರೀಕ್ಷೆ ಮಾಡಿ ನೋಡಿ, ಈ ಕಾಯಿಲೆ ಈ ತರಹ ಇರಬಹುದು, ಇದಕ್ಕೆ ಇಂಥ ಟೆಸ್ಟ್ಗಳನ್ನ ಮಾಡಿದರೆ ನನಗೆ ಖಚಿತವಾಗಿ ಗೊತ್ತಾಗುತ್ತೆ ಅಂತ ಆ ಟೆಸ್ಟ್ಗಳನ್ನ ಮಾಡ್ತಾರೆ. ಸೊ ಆ ಟೆಸ್ಟ್ಗಳ ರಿಪೋರ್ಟ್ ನೋಡಿದ ಮೇಲೆ ಅವರಿಗೆ ನಾನು ನೋಡಿದ್ದಾಗ ಹೀಗಿತ್ತು, ರಿಪೋರ್ಟ್ನಲ್ಲಿ ಹೀಗಿರೋದ್ರಿಂದ ಇದು ಈ ಕಾಯಿಲೆ ಇರ್ಬೋದು ಅಂತ ತೀರ್ಮಾನ ಮಾಡ್ತಾ ಅದಕ್ಕೆ ಅವರು ಚಿಕಿತ್ಸೆ ಕೊಡ್ತಾರೆ. ಅದಾದ ನಂತರ ನಾನು ಕೊಟ್ಟ ಔಷಧಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಅನ್ನೋ ಯೋಚನೆ ಡಾಕ್ಟ್ರಿಗೂ ಇರುತ್ತೆ. ರೋಗಿಗೆ ಎಷ್ಟರ ಮಟ್ಟಿಗೆ ನನಗೆ ಸರಿ ಹೋಗ್ತೀನೋ ಇಲ್ಲೋ ಅನ್ನೋ ಯೋಚನೆ ಇರುತ್ತೋ ಹಾಗೆ ಡಾಕ್ಟ್ರಿಗೆ ನಾನು ಇದು ಕೊಟ್ಟಿದ್ದೀನಿ, ಇವನು ಸರಿ ಹೋಗ್ತಾನೋ ಇಲ್ವೋ, ನಾಳೆ ನೋಡಬೇಕು ಇವನ್ನ ಇನ್ನೊಂದು ಸರ್ತಿ ಅಂತ ಬಾ ಅಂತ ಕರೀತಾರೆ. ಸೊ ಹೀಗೆ ಮಾರನೇ ದಿವಸ ನೋಡಿ ರೋಗಿ ಚೆನ್ನಾಗಿದ್ದಾನೆ ಅಂದಾಗ, ಅಥವಾ ಒಂದು ವಾರ ಆದಮೇಲೆ ನೋಡಿ ಚೆನ್ನಾಗಿದ್ದಾನೆ ಅಂದಾಗ ಚಿಕಿತ್ಸೆ
ಒಂದು ಹಂತಕ್ಕೆ ಬಂದು ಸೇರಿತು ಅಂತ. ಸೊ ಅದರಿಂದ ಬರೀ ಒಂದು ರಿಪೋರ್ಟು ಅಥವಾ ಒಂದು ರೈಟಪ್ಪು ಏನೋ ಒಂದು ಇನ್ಫಾರ್ಮೇಷನ್ನಿಂದ ರೋಗಿಗಿರ್ತಕ್ಕಂತಹ ಕಾಯಿಲೆನ ಕಂಡುಹಿಡಿಯೋದಕ್ಕೆ ವೈದ್ಯನಿಗೆ ಆಗೋಲ್ಲ. ನಾವು ಹೇಳ್ಕೊಬೋದು, ರೋಗಿ ನೋಡಿದ ತಕ್ಷಣ ನನಗೆ ಗೊತ್ತಾಗೋಯ್ತು ಏನು ಕಾಯಿಲೆ ಅಂತ ಅನ್ಕೋಬೋದು, ಹೇಳ್ಕೊಬೋದು ಇನ್ನೊಬ್ಬರ ಹತ್ರ. ಬಟ್ ಅದು ನಿಜವಾದ ವಿಷಯ ಅಲ್ಲ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ರೋಗಿಯ ಬರೀ ರಿಪೋರ್ಟ್ಸ್ ಮೇಲೆ ಅಲ್ಲ, ಅವರ ಭಾವನೆಗಳ ಮೇಲೆ ಅಂತ. ಈ ಥರ ಭಾವನೆಗಳ ಮೇಲೆ ಅಥವಾ ಭಾವನಾತ್ಮಕವಾಗಿ ನಿಮಗೆ ಪೇಷಂಟ್ಸು ವೆರೈಟಿ ಆಫ್ ಪೇಷಂಟ್ಸ್ ಬರ್ತಾರೆ ಸರ್. ಕೆಲವರು ಓಪನ್ ಆಗಲ್ಲ, ಅವರ ಭಾವನೆಗಳನ್ನ ಹೇಳೋದಿಲ್ಲ. ರೋಗಿಗಳು ಕೂಡ ಬಹಳ ವಿಧವಾದ ತರಹ ಇರ್ತಾರೆ. ಕೆಲವರಿಗೆ ಹೆದರಿಕೆಯಿಂದ ಎಲ್ಲ ಮರ್ತೋಗುತ್ತೆ, ಇನ್ನು ಕೆಲವರಿಗೆ ವಯಸ್ಸಾಗಿರೋದ್ರಿಂದ ಮರ್ತೋಗುತ್ತೆ, ಇನ್ನು ಕೆಲವರಿಗೆ ಕಾಯಿಲೆಯಿಂದಲೇ ಮರ್ತೋಗುತ್ತೆ. ಆದ್ದರಿಂದ ಅವರು ಬಂದಾಗ ಅವರು ಪೂರ್ತಿ ವಿಷಯ ಹೇಳ್ತಾರೋ ಇಲ್ವೋ ಅನ್ನೋದು ಮುಖ್ಯ. ಹೇಳಿಲ್ಲ ನನಗೆ ವಿಷಯ ತಿಳಿದಿಲ್ಲ ಅಂದರೆ ಡಾಕ್ಟ್ರು ನಿಧಾನವಾಗಿ ಇನ್ನೂ ಡೀಟೇಲಾಗಿ ರೋಗಿಗೆ ಸಮಾಧಾನ ಹೇಳ್ತಾ ಆ ವಿಷಯ ಅವರ ಸಂಬಂಧದವರು ಅವ್ರ ಜೊತೆಯಲ್ಲಿರೋರ ವಿಷಯ ಕೇಳಿ ವಿಷಯವನ್ನು ಪೂರ್ತಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ಇದು ಬಹಳನೇ ಮುಖ್ಯ. ಇನ್ನು ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ಎಷ್ಟೋ ಜನ ರೋಗಿಗಳು ಡಾಕ್ಟ್ರನ್ನ ಪರೀಕ್ಷೆ ಮಾಡೋಕ್ಕೆ ಬರ್ತಾರೆ. 2-3 ಡಾಕ್ಟ್ರುಗಳಿಗೆ ಮುಂಚೆ ತೋರಿಸಿರ್ತಾರೆ, ಆದರೆ ಅದನ್ನು ಸ್ವಲ್ಪ ಮುಚ್ಚಿಟ್ಕೊಳ್ತಾರೆ, ಪೂರ್ತಿ ವಿಷಯಗಳನ್ನ ಹೇಳೋಲ್ಲ. ಡಾಕ್ಟ್ರು ಬಹಳ ಕಷ್ಟಪಟ್ಟು ಬಾಯಿಂದ ಎಲ್ಲ ತೆಗೆಸಿದ ಮೇಲೆ ಇವರು ಜೋಬಿಂದ ಮೆತ್ತಗೆ ರಿಪೋರ್ಟ್ ತೆಗೆದು ಆ ಡಾಕ್ಟ್ರು ಇದನ್ನೇ ಹೇಳಿದರು ಅಂತ ಹೇಳ್ತಾರೆ. ಆವಾಗ ಡಾಕ್ಟ್ರಿಗೆ ಇದ್ದಿದ್ದ ಉತ್ಸಾಹ ಎಲ್ಲ ಹೊರಟೋಗುತ್ತೆ. ನೋಡಿದ್ಯಾ ಈ ಥರ ಮಾಡಿಬಿಟ್ನಲ್ಲ ಪೇಷಂಟು ಅಂತ ಅನಿಸುತ್ತೆ. ಆದ್ದರಿಂದ ಡಾಕ್ಟ್ರ್ ಹತ್ರ ಹೋದಾಗ ತಮ್ಮದೇನಿದೆಯೋ ಓಪನ್ನಾಗಿ ಎಲ್ಲ ಹೇಳಬೇಕು. ಏನಾದರೂ ರಿಪೋರ್ಟ್ಗಳಿದ್ದರೆ ಮೊದಲೇ ಅದನ್ನು ತೊಗೊಂಡೋಗಿ ಕೊಡಬೇಕು. ನೀವು ಡಾಕ್ಟ್ರಿಗೆ ಎಷ್ಟರ ಮಟ್ಟಿಗೆ ಒತ್ತು ಕೊಟ್ಟು ವಿಷಯ ಹೇಳ್ತಿರೋ ಅಷ್ಟು ಸುಲಭ ಆಗುತ್ತೆ ಡಾಕ್ಟ್ರಿಗೆ, ಅಷ್ಟೇ. ಅಂದರೆ ನಿಮ್ಮ ಕ್ಷೇತ್ರ ಕ್ಯಾನ್ಸರಲ್ಲಿ ನೀವು ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಆಂಕಾಲಜಿಯಲ್ಲಿ, ಸೊ ನಿಮ್ಮ ಪೇಷಂಟ್ಸು ನಿಮ್ಮ ಜೊತೆ ಒಡನಾಟ ಮಾಡಬೇಕಾದ್ರೆ ತುಂಬ ಭಯಪಡ್ತಿರ್ತಾರೆ ಸರ್. ಅವ್ರಿಗೆ ಮೊದಲು ಕೌನ್ಸ್ಲಿಂಗ್ ಮಾಡ್ತೀರಾ, ಆಸ್ ಎ ವೈದ್ಯರಾಗಿ ಕೌನ್ಸ್ಲಿಂಗ್ ಮಾಡ್ತೀರಾ, ಅಥವಾ ಒಬ್ಬ ಹಿರಿಯರಾಗಿ ಅವ್ರಿಗೆ ಮೊದಲು ಅಡ್ವೈಸ್ ಕೊಟ್ಟು ಆಮೇಲೆ ವೈದ್ಯ ಕ್ರಿಯೆ ಪ್ರೋಸೆಸ್ ಮಾಡ್ತೀರಾ ಅಂತ? ಇದು ಏನು ಅಂದರೆ, ನಾನು ಡಾಕ್ಟ್ರಾಗಿ MBBS ಪಾಸ್ ಮಾಡಿದ್ದು 1971ರಲ್ಲಿ. ಈ ಸುಮಾರು 55 ವರ್ಷಗಳ ಕಾಲ ಈ ರೋಗಿಗಳ ಜೊತೆಲೇ ಇದ್ದು, ದಿನದ ಹೆಚ್ಚು ಭಾಗ ಅವ್ರ ಜೊತೆಲೇ ಇದ್ದು ಈಗ ಯಾವ ರೋಗಿ ಏನು ಹೇಗೆ ಇದ್ದಾನೆ, ಅವನ ಮನಸ್ಸಿನಲ್ಲಿ ಏನೇನು ನಡೀತಾ ಇರುತ್ತೆ ಅನ್ನೋದನ್ನು ಊಹೆ ಮಾಡ್ತಕ್ಕಂಥ ಶಕ್ತಿ ಈಗ ಎಕ್ಸ್ಪೀರಿಯನ್ಸಿಂದ ಬಂದಿದೆ. ಆದರೆ ಈ ವಿಷಯ ಬಹಳ ಮುಖ್ಯ. 1971ರಿಂದ ಸುಮಾರು 25 ವರ್ಷ ಕಾಲ CT ಸ್ಕ್ಯಾನ್ ಇರಲಿಲ್ಲ, MRI ಇರಲಿಲ್ಲ, PET CT ಸ್ಕ್ಯಾನ್ ಇರಲಿಲ್ಲ. ನಮ್ಮ ಹತ್ರ ಈ ತರಹ ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಏನೂ ಇರಲಿಲ್ಲ. ಆವಾಗ ನಾವು ಎರಡರ ಮೇಲೆ ನಮ್ಮ ತೀರ್ಮಾನಗಳ ಅವಲಂಬನೆ. ಒಂದು, ನಾವು ಪೇಷಂಟ್ ಹೇಳಿದ್ದು, ಡಾಕ್ಟರ್ ನೋಡಿದ್ದು. ಎರಡನೇದು, ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ಬಯಾಪ್ಸಿ ರಿಪೋರ್ಟು ಅಥವಾ ಒಂದು ಚೆಸ್ಟ್ ಎಕ್ಸ್ರೇನೋ ಅಥವಾ ಒಂದು ಬೇರಿಯಮ್ ಮೀಲೋ ಎನಿಮಾನೋ ರಿಪೋರ್ಟ್ ಏನಿತ್ತೋ ಅದ್ರ ಮೇಲೆ ನಾವು ಆವಾಗೆಲ್ಲ ತೀರ್ಮಾನಗಳು ಮಾಡಬೇಕಾಗಿತ್ತು. ಆದರೆ ಈಗ ಈ ಟೆಕ್ನಾಲಜಿಗಳೆಲ್ಲ ಬಂದು ಡಾಕ್ಟ್ರುಗಳಿಗೆ ಅಷ್ಟು ದೀರ್ಘವಾಗಿ ಯೋಚನೆ ಮಾಡಿ ಅದನ್ನು ರೋಗಿನ ಪರೀಕ್ಷೆ ಮಾಡೋದಷ್ಟು ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ಸ್ಪೆಂಡಿಂಗ್ ಮೋರ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಿ ಪೇಷಂಟ್, ಅದರ ಅವಶ್ಯಕತೆ ಇವಾಗ ಬಹಳ ಕಮ್ಮಿಯಾಗಿ ಹೋಗಿಬಿಟ್ಟಿದೆ. ಹಿಂದೆ ನಾವು 2-3 ಸರ್ತಿ ದಿನಕ್ಕೆ ಹೋಗಿ ಪೇಷಂಟ್ ನೋಡಿ, ಈಗ ಹೇಗಿದ್ದಾನೆ, ನೆನ್ನೆ ಹೇಗಿದ್ದ, ಇವತ್ತು ಸಾಯಂಕಾಲ ಹೇಗಿರ್ತಾನೆ, ಇದನ್ನೆಲ್ಲ ನೋಡಿ ನಾನು ಅವನ್ನ ಸ್ಟಡಿ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೊಂದು ಇತ್ತು ಆವಾಗ. ಯಾಕೆಂದರೆ ಆವಾಗ ಬೇರೆ ಇನ್ನೇನು ಇರಲಿಲ್ಲ ಡಯಾಗ್ನೋಸಿಸ್ ಮಾಡೋಕ್ಕೆ. ಈಗ ಇವೆಲ್ಲ ಸಲಕರಣೆಗಳೆಲ್ಲ ಬಂದಿರೋದ್ರಿಂದ
ಡಾಕ್ಟ್ರು ಪೇಷಂಟ್ ನೋಡಿದ ತಕ್ಷಣ ಮೊದಲು ಸ್ಕ್ಯಾನ್ ನೋಡಬೇಕು ಅಂತಾನೆ. ಯಾಕೆಂದರೆ ಅದರ ಮೇಲೆ ಅವನು ಅವಲಂಬನೆ ಸಂಪೂರ್ಣವಾಗಿ ಹೋಗಿಬಿಟ್ಟಿದೆ. ರೋಗ ಕರೆಕ್ಟಾಗಿ ಡಯಾಗ್ನೋಸಿಸ್ ಮಾಡ್ತಾನೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಅವನ ಜೀವನ ಸ್ವಲ್ಪ ಸುಲಭ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಈ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ರೋಗಿಗೆ ಅಷ್ಟು ಸಂತೃಪ್ತಿ ಆಗಲ್ಲ, ಡಾಕ್ಟ್ರ್ ನೋಡ್ದಂಗೆ ಅನಿಸಲ್ಲ. ಯಾರೋ ಒಬ್ಬ ಸೈಂಟಿಸ್ಟ್ ಎದುರುಗಡೆ ಕೂತ್ಕೊಂಡು ಮಾತಾಡಿ ಡಯಾಗ್ನೋಸಿಸ್ ತೊಗೊಂಡಂಗೆ ಆಗುತ್ತೆ. ಕೆಲವು ರೋಗಿಗಳು ಅದರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನವಾಗಿ ಎದ್ದು ಹೋಗ್ಬೋದು. ಈ ಇತ್ತೀಚೆಗೆ ಬಂದಿರತಕ್ಕಂಥ ಈ ಟೆಕ್ನಾಲಜಿಗಳನ್ನು ನೋಡಿ ಬಹಳ ಸಂತೋಷಪಟ್ಟು ಅಥವಾ ಅದ್ಭುತವಾಗಿದೆ ಅಂತ ತಿಳ್ಕೊಂಡಿರೋವಂಥವರು ಯಂಗರ್ ಜನರೇಷನ್ನವರು. ನಾವು ಸ್ಕ್ಯಾನನ್ನು ನೋಡಲಿಲ್ಲ ಅಂದರೆ ಇವರು ನೋಡೋ ಈ ಡಾಕ್ಟ್ರ್ ಎಂಥವನು ಸ್ಕ್ಯಾನೇ ನೋಡಲಿಲ್ಲ, ಹಾಗೇ ಡಯಾಗ್ನೋಸಿಸ್ ಹೇಳ್ದ ಅಂತ ಹೇಳ್ತಾರೆ. ಸೊ ಜೀವನದಲ್ಲಿ ವೈದ್ಯನಾದವನು ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸವರಿಸ್ಕೊಂಡು ಹಿ ವಿಲ್ ಹ್ಯಾವ್ ಟು ಪ್ಲೇ ಅಕಾರ್ಡಿಂಗ್ ಟು ದಿ ಸಿಚುಯೇಷನ್. ಆದರೆ ಮುಖ್ಯವಾಗಿ ರೋಗಿಗೆ ಒಳ್ಳೆಯದಾಗಬೇಕು ಅನ್ನೋದೇ ಧ್ಯೇಯವಾಗಿರೋದ್ರಿಂದ ಅದಕ್ಕೇನು ಒಳ್ಳೇದು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗುತ್ತೆ ಅಷ್ಟೇ. ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ಈಗ ಈ ಒಂದು ವಿಶೇಷ ಕಾರ್ಯಕ್ರಮದ ಕಡೆ ಹಂತದಲ್ಲಿ ಕೆಲವು ಪ್ರಶ್ನೆಗಳನ್ನ ನಾನು ಫಾಸ್ಟಾಗಿ ಕೇಳ್ಬಿಡ್ತೀನಿ. ವೈದ್ಯರು ದೇಹವನ್ನಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಕೆಲಸ ಮಾಡ್ತಾರೆ. ಅವರ ಪರಿಣಾಮ ಮಾನಸಿಕವಾಗಿ ಕೂಡ ರೋಗಿ ಮೇಲೆ ಬೀರುತ್ತಾ ಅನ್ನೋದು? ಖಂಡಿತ ಬರುತ್ತೆ. ವೈದ್ಯನಾದವನು ಅವನು ಚಿಕಿತ್ಸಕನಾಗಿರ್ಬೋದು, ಅವರು ಹೆರಿಗೆ ಡಾಕ್ಟ್ರ್ ಆಗಿರ್ಬೋದು, ಅಥವಾ ಫಿಸಿಷಿಯನ್ ಆಗಿರ್ಬೋದು, ಅಥವಾ ಆರ್ಥೋಪೆಡಿಕ್ ಸರ್ಜನ್ ಆಗಿರ್ಬೋದು. ಆದರೆ ಅವನು ರೋಗಿಯ ಮಾನಸಿಕವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನಿಗೆ ಸಮಾಧಾನ ಹೇಳದಿದ್ದರೆ ಅವನು ವೈದ್ಯ ವೃತ್ತಿಯಲ್ಲಿ ಸಮರ್ಪಕವಾಗಿ ರೋಗಿಯ ಒಳ್ಳೆಯದಾಗೋದಕ್ಕೆ ಪಾಲ್ಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಇದು ಹೇಳಿದ್ರಿ ಪಾಲ್ಗೊಳ್ಳೋಕ್ಕಾಗಲ್ಲ ಅಂತ. ಆದರೆ ವೈದ್ಯಕೀಯ ಫಲಿತಾಂಶಗಳ ಹೊರತಾಗಿ ಯಶಸ್ವಿ ಚಿಕಿತ್ಸೆ ಅಂದರೆ ನಿಮ್ಮ ಪ್ರಕಾರ ಏನು ಅರ್ಥ ಡಾಕ್ಟ್ರ್? ಯಶಸ್ವಿ ಚಿಕಿತ್ಸೆ ಅಂದರೆ ವೈದ್ಯನ ಕೋಣದಿಂದ ನೋಡಿದರೆ, ಫ್ರಮ್ ದಿ ಆ್ಯಂಗಲ್, ಪೇಷಂಟ್ ಶುಡ್ ಬಿಕಮ್ ನಾರ್ಮಲ್, ಗೋ ಹೋಮ್ ಹ್ಯಾಪಿಲಿ. ಈಗಿರೋ ಒಂದು ಅವನು ಸಂತೋಷವಾಗಿ ಕುಟುಂಬದಲ್ಲಿ ನಗ್ನಗ್ತಾ ಹೋಗಿ ಸೇರ್ಕೋಬೇಕು, ಅದು ಒಂದನೇದು. ಆದರೆ ರೋಗಿ ವೈದ್ಯನನ್ನು ಅಷ್ಟೇ ಅಂತ ನೋಡೋಲ್ಲ. ರೋಗಿ ವೈದ್ಯನನ್ನು ನೋಡೋದು ಹೇಗೆ ಅಂದರೆ ಅವನು ಹೇಗೆ ಮಾತಾಡ್ತಾನೆ, ಅವನು ನನ್ನ ಚೆನ್ನಾಗಿ ಮಾತಾಡ್ಸಿದ್ನ, ಅವನು ನನಗೆ ಚೆನ್ನಾಗಿ ಪರೀಕ್ಷೆ ಮಾಡಿದ್ನ, ಅವನು ನನಗೆ ಸಂತೋಷವಾಗಿ ಬೆಂತಟ್ಟು ಕಳಿಸಿದ್ನ ಸರಿ ಹೋದೆ ಅಂತ, ಅವನು ನನಗೆ ಕಡಿಮೆ ಔಷಧಿ ಕೊಟ್ಟನ, ಇದನ್ನೆಲ್ಲನೂ ತೂಕ ಹಾಕಿ 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 ನೋಡ್ತಾರೆ. ಆದರೆ ವೈದ್ಯನಿಗೆ ಒಂದೇ ಇರುತ್ತೆ, ಪೇಷಂಟ್ಸು ಸರಿ ಹೋಗಬೇಕು, ಮನೆಗೆ ಹೋಗಬೇಕು, ಅಷ್ಟೇ. ಸೊ ಕಡೆಯದಾಗಿ ಒಂದು ಪ್ರಶ್ನೆ. ಇಷ್ಟೆಲ್ಲ ಹೇಳಿದ್ರಿ, ನಿಮ್ಮ ಕಠಿಣ ಪರಿಶ್ರಮಗಳು, ವೈದ್ಯರ ಅಂದರೆ ಅವರ ಸೇವೆ, ನಿಸ್ವಾರ್ಥ ತ್ಯಾಗ ಎಲ್ಲನೂ ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಹಿರಿಯ ವೈದ್ಯರಾಗಿ ಕಿರಿಯ ವೈದ್ಯರಿಗೆ ಈ ವೈದ್ಯರ ದಿನಾಚರಣೆಯಿಂದ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ? ಭಾರತ ದೇಶದಲ್ಲಿ ಜನಸಂಖ್ಯೆ ಬಹಳ ಇದೆ, ಹಾಗೆ ರೋಗಗಳು ಜಾಸ್ತಿ ಇದೆ, ವೈದ್ಯರು ಜಾಸ್ತಿ ಆಗ್ತಾಯಿದ್ದಾರೆ. ವೈದ್ಯ ವೃತ್ತಿ ಬರ್ತಾ ಬರ್ತಾ ಹೆಚ್ಚಾಗಿ ಪರಿಶ್ರಮ ಮತ್ತು ಜ್ಞಾನ, ತಿಳುವಳಿಕೆ, ಇದನ್ನು ಆಮೇಲೆ ಸೈಂಟಿಫಿಕ್ ಟೆಂಪರ್, ಇದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ದಿನ ಸಮಾಜದಲ್ಲಿ ವೈದ್ಯನಾದವನು ವೈದ್ಯದ ಬಗ್ಗೆ, ವೈದ್ಯ ವೃತ್ತಿಯ ಬಗ್ಗೆ, ಕಾಯಿಲೆಗಳ ಬಗ್ಗೆ ಸಂಪೂರ್ಣವಾಗಿ ಪರಿಣಿತಿ ಪಡೆದಿರೋದಷ್ಟೇ ಅಲ್ಲ, ಅವನು ಸಮಾಜದಲ್ಲಿ ಒಂದು ಅವಿಭಾಜ್ಯವಾದಂತಹ ಒಂದು ಅಂಗದಲ್ಲಿ ಅವನು ಸೇರಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಡಾಕ್ಟರ್ಸ್ ಆರ್ ಆಲ್ ಅಗೈನ್ ಡ್ರಾನ್ ಫ್ರಮ್ ದಿ ಸೇಮ್ ಸೊಸೈಟಿ where the patients come up with
diseases. So there is no difference. Every doctor also suffers from the same diseases the others undergo. ಸೊ ಅದರಿಂದ ವೈದ್ಯನಾದವನಿಗೆ ಬಹಳ ಸಹನೆ ಬೇಕು, ನಾಲೆಡ್ಜ್ ಬೇಕು. ಜೀವ ಬಿಗಿನಿಂಗಿಂದ ಕೊನೆಯವರೆಗೂ ಅವನು ಆ ನಾಲೆಡ್ಜ್ ಪರ್ಸ್ಯೂಟ್ನಲ್ಲಿ ಮೆಡಿಸಿನ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾನೇ ಇರಬೇಕು. ಪ್ರತಿ 5 ವರ್ಷಕ್ಕೆ ಮೆಡಿಸಿನ್ನಲ್ಲಿ ನಾಲೆಡ್ಜ್ ಎಕ್ಸ್ಪ್ಲೋರ್ಡ್ ಆಗ್ತಾಯಿದೆ, ಹೊಸ ಹೊಸ ಔಷಧಿಗಳು ಬರ್ತಾಯಿದೆ. ಕಾಯಿಲೆಗಳು ಇಲ್ಲಿವರೆಗೂ ಏನು ಕ್ಯೂರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವು ಅದನ್ನೆಲ್ಲ ಕ್ಯೂರ್ ಮಾಡ್ತಾಯಿದ್ದೀವಿ. ಆದ್ದರಿಂದ ಮೆಡಿಕಲ್ ಪ್ರೊಫೆಷನ್ ಈಗ ಬಹಳ ಸಕ್ಸಸ್ಫುಲ್ಲಾಗಿದೆ. ಅಂದರೆ ರೋಗಿಗಳನ್ನ ಗುಣ ಮಾಡೋದರಲ್ಲಿ ಬಹಳಷ್ಟು ಏಳಿಗೆಯನ್ನು, ಉನ್ನತಿಯನ್ನು ಪಡಿತಾ ಇದೆ. ಇನ್ನೂ ಇದೆ, ಇನ್ನೂ ನಡೀತಾನೇ ಇದೆ. ಈ ವಿಷಯದಲ್ಲಿ ದಿನೇ ರಿಸರ್ಚ್ ನಡೀತಾ ಇದೆ. ಡಾಕ್ಟರ್ ಶುಡ್ ಬಿ ಅಟ್ ದಿ ಕಟಿಂಗ್ ಎಡ್ಜ್ ಆಫ್ ದಟ್. ಈ ಶುಡ್ ಹ್ಯಾವ್ ದಿ ನಾಲೆಡ್ಜ್, interest in pursuing new knowledge and science and practice it ethically, morally. And one thing I want to tell you, money will flow where there is hard work. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಸಂತೋಷವಾಗಿ ಕುಟುಂಬದ ಜೊತೆಗೆ ಇರೋದು, ರೋಗಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸುಖ ಸಂತೋಷನ ಅನುಭವಿಸ್ತಾ ಇರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.